साक्षारिष्टनेमिः स्वस्ति नो बृहस्पतिर्दधातु। ॐ शान्ति शान्ति शान्तिः। ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ಶಿವಯೋಗೀಶ್ವರರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ಸಿದ್ಧರಾಮ ಶಿವಯೋಗಿಗಳ ಚರಣಾರವಿಂದಗಳಿಗೆ ನಮಿಸಿ, ಕ್ಷೇತ್ರ ಮೇಲೆ ಆಸೀನರಾದಂಥ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೆ ನಮಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಸಮಯ ಭಾಳ ಆಗಿದೆ, 2 ಮಾತಿನಲ್ಲಿ ಮುಗಿಸ್ತೇನೆ. ಇಲ್ಲಿವರೆಗೆ ಮಹಾತ್ಮರು ಉಪನಿಷತ್ತಿನ ಒಂದು ಮಂತ್ರವನ್ನು ಆಧಾರವಾಗಿಟ್ಟುಕೊಂಡ ಬಹಳ ಸುಂದರವಾಗಿ ಉಪದೇಶ ಮಾಡಿ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗುರಃ ಕಸ್ಯ ಸಿದ್ಧನಂ. ಈ ಮಂತ್ರದ ಮೇಲೆ ಮಹಾತ್ಮರು ಬಹಳ ಸುಂದರವಾಗಿ ಹೇಳಿದರು. ಇದಂ ಸರ್ವಂ ಈಶಾವಾಸ್ಯಂ. ಏನು ತೋರ್ತದಿಲ್ಲ ಎಲ್ಲ ಈ ಲೋಕ ಅಷ್ಟೇ ಅಲ್ಲ, ಎಲ್ಲ ಸ್ವರ್ಗಾದಿ ಎಷ್ಟು ಲೋಕಗಳದ ಅಂತ ಹೇಳ್ತಿಲ್ಲ, ಸ್ವರ್ಗ ಪಾತಾಳಾದಿ ಲೋಕಗಳೆಲ್ಲ ಇವೆಲ್ಲವೂ ಈಶ್ವರನಿಂದೇ ತುಂಬಿಕೊಂಡದೆ ಅಂತ, ಎಲ್ಲ ಈಶ್ವರನಿಂದ ಅವನಿಂದ ಆಗುತ್ತಿದ್ದು. ನಾವು ನಮ್ಮದು ಅಂತ ತಿಳ್ಕೊಂಡು ಕಚ್ಚಾಡಕ್ಕೆ ಹೋಗ್ಬೇಡ್ರಿ ಅಂತ ನನಗಿದು. ನಾವೆಲ್ಲರೂ ಏನು ಮಾಡ್ತೇವೆ ಇವಾಗ, ಇದು ನಂದು ಅಂತೀವಲ್ಲ. ನಂದು ಅನ್ನೋದು ಏನು ಇರಲಿಲ್ಲ, ಎಲ್ಲವೂ ಪರಮಾತ್ಮನ ಸೊತ್ತಿದು. ನಮ್ಮಗಳ ಜೀವನಕ್ಕಾಗಿ ನಾವು ಸುಖವಾಗಿ ಬಾಳುವುದಕ್ಕೋಸ್ಕರವಾಗಿ ಇದನ್ನು ಸೃಷ್ಟಿ ಮಾಡಿದ ಪರಮಾತ್ಮ. ಸೃಷ್ಟಿ ಯಾತಕ್ಕಾಗಿ ಮಾಡಿದಂದ್ರೆ ಜೀವಿಗಳನ್ನು ಸೃಷ್ಟಿ ಮಾಡಿ, ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿ, ನಮ್ಮ ಬದುಕಿಗೋಸ್ಕರವಾಗಿ ಜೀವನಕ್ಕೋಸ್ಕರವಾಗಿ ಎಲ್ಲ ಸೃಷ್ಟಿ ಮಾಡಿದಾನೆ. ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲ ನಂದ ಅನ್ನಕತ್ತೇವೆ ನಾವು. ಇದು ಯಾವುದೂ ನಂದಿಲ್ಲೇ ಇಲ್ಲ, ಎಲ್ಲವೂ ಈಶ್ವರಂದೇ. ಅವನಂದ ತಗೊಂಡು ನಾವು ಆನಂದ ಪಡಬೇಕು ಹೊರತಾಗಿ ನಾವು ಅದನ್ನು ಬಿಟ್ಟು ನಂದ ಅಂತೇಳಿ ಅಭಿಮಾನ ಮಾಡಕ್ಕೆ ಹೋಗಬಾರ್ದು. ಅಭಿಮಾನ ಮಾಡಿದಷ್ಟೇ ಎಲ್ಲ ಪರಮಾತ್ಮಂದ ಇದೆ. ನಂದು ಅಂತೇಳಿ ತೋಕಿಗೆ ಮಾತ್ರ ನಂದು ಅನ್ಬೇಕು ಅಷ್ಟೇ ಹೊರತಾಗಿ ನಂದು ಅನ್ನೋದು ಯಾವುದೂ ಇಲ್ಲ, ಎಲ್ಲ ಪರಮಾತ್ಮನಂದಿದೆ. ಅದನ್ನು ಭೋಗಿಸ್ರಿ, ಅದನ್ನು ನಂದು ಅಂತ ತಿಳ್ಕೊಂಡು ಅಂದರೆ ಆಗ ಒಳಗಿದು ನಂದನ್ ಅಂತೇಳಿ ಅಭಿಮಾನ ಪಟ್ಟು ಅದರ ಮೋಹದಲ್ಲಿ ಕೊಂಡ್ರಬೇಡ್ರಿ. ಮೋಹವೇ ಬಂಧನಕ್ಕೆ ಕಾರಣ ಆಗ್ತದೆ. ದುಃಖಕ್ಕೆ ಕಾರಣ ಆಗೋದು ಯಾವುದು? ಬಂಧನಕ್ಕೆ ಕಾರಣ ಆಗುವುದು ಮೋಹ. ಈ ಮೋಹವನ್ನು ಬಿಟ್ಟು ಭಗವಂತನ ಶರಣಕ್ಕೆ ನಾನು ಅನ್ನೋದನ್ನೆಲ್ಲ ಅರ್ಪಣೆ ಮಾಡಿ ಭಗವಂತನಲ್ಲಿ ನಾವು ಒದತಾದರೆ ನಮಗೆ ಶಾಶ್ವತವಾದ ಸುಖ ಆಗ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಪುಂಸೀತ. ಅವನಿಂದ ಇದು ಕೊಡಲ್ಪಟ್ಟದ್ದು ಜೀವಿಗಳ ರಕ್ಷಣೆಗೋಸ್ಕರವಾಗಿ. ಇದನ್ನೆಲ್ಲ ಸೃಷ್ಟಿ ಮಾಡಿ ಆನಂದವಾಗಿರಪ್ಪ ಅಂತೇಳಿ ಜೀವರಿಗೆ ಅಷ್ಟೇ ಅಲ್ಲ, ಸಕಲ ಪ್ರಾಣಿಗಳಿಗೂ ಎಲ್ಲಕ್ಕೂ ಅವನ ತತ್ವವಾಗುತ್ತದೆ ಭೋಗ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಶ್ರೇಷ್ಠವಾದ ಮನುಷ್ಯ ಜನ್ಮ ತೊಟ್ಟು ಬಂದೇವಿ. ಬಂದ ಮೇಲೆ ನಾವು ಇಂಥ ಶಾಸ್ತ್ರಾದಿಗಳಿಗೆ ಶರಣಾಗತರಾಗಿ ಮಹತ್ವ ಉಪದೇಶಾದಿಗಳನ್ನು ಕೇಳಿ ಮೋಹಾದಿಗಳಲ್ಲಿ ಮುಳುಗುವುದಕ್ಕಿಂತಲೂ ಗುರುವಿನ ಶರಣಾಗತರಾಗಿ ಮೋಹವನ್ನು ತ್ಯಾಗ ಮಾಡಿ ಭಗವಂತನ ಕಡೆ ದೃಷ್ಟಿ ಇಟ್ಟು ಪರಮಾತ್ಮನೇ ಇದಕ್ಕೆಲ್ಲ ಆಧಾರ ಅಧಿಷ್ಠಾನ ಅಂತ ತಿಳ್ಕೊಂಡು ನಾವು ಓದುತ್ತಾದರೆ ನಮಗೆ ಶಾಶ್ವತ ಶಾಂತಿ ಸಿಗ್ತದೆ, ಆನಂದ ಸಿಗ್ತದೆ. ಅದಕ್ಕೋಸ್ಕರವಾಗಿ ಇದನ್ನು ಸರ್ವಂ ಈಶಾವಾಸ್ಯಂ, ಇದೆಲ್ಲವೂ ಕೂಡ ಭಗವಂತನಿಂದ ತುಂಬಿರ್ತಕ್ಕಂಥದ್ದು. ಭಗವಂತನೇ ಇದಕ್ಕೆಲ್ಲ ಕಾರಣ ಅಂತ ತಿಳ್ಕೊಂಡು ನಾವು ಭಾವನೆ ಇಟ್ಕೊಂಡ್ರೆ ಒಳ್ಳೆಯದನ್ನು ನಡ್ಕೊಂಡು ಹೋಗೋಣ. ಸಮಯ ಭಾಳ ಇದೆ. ಅಂಥ ಸದ್ಬುದ್ಧಿಯನ್ನು ದೇವ ನಿಮ್ಮೆಲ್ಲ
ಎಲ್ಲರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ನನ್ನ ಅರ್ಥ ಗುರುವಂತ ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ